17ನೇ ಆವೃತ್ತಿಯ IPLಗೆ ಅದ್ಧೂರಿ ತೆರೆ ಬಿದ್ದಿದೆ. ನಿನ್ನೆ ಪಿ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ KKR SRH ಅನ್ನು ಮಣಿಸಿ 3ನೇ ಬಾರಿಗೆ ಕಪ್ಪಿಗೆ ಮುತ್ತಿಟ್ಟಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೈಟ್ ರೈಡರ್ಸ್ ಮುಂದೆ ಮಂಕಾದ ಸನ್ರೈಸರ್ಸ್, ಹೈದರಾಬಾದ್ ಅನ್ನ ಬಗ್ಗು ಬಡಿದ ಅಯ್ಯರ್ ಬಾಯ್ಸ್, 3ನೇ ಬಾರಿ IPL ಟ್ರೋಫಿಗೆ ಮುತ್ತಿಟ್ಟ KKR. IPL ಫೈನಲ್ ಪಂದ್ಯದಲ್ಲಿ ನೈಟ್ ರೈಡರ್ಸ್ನ ರೈಡ್ಗೆ ಸನ್ರೈಸರ್ಸ್ ಮಂಕಾಗಿ ಹೋಯಿತು. ಪಂದ್ಯ ಆರಂಭದಿಂದಲೂ ಕೂಡ ಮೇಲೇಳದ SRH KKRಗೆ ಸುಲಭ ತುತ್ತಾಯಿತು. ಬೌಲಿಂಗ್ ಬ್ಯಾಟಿಂಗ್ನಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟ KKR 2024ರ ಚಾಂಪಿಯನ್ ಆಗಿ ಹೊರಹೊಮ್ಮಿತು. 3ನೇ ಬಾರಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡು ಕುಣಿದು ಕುಪ್ಪಳಿಸಿತು. ಸೂಪರ್ ಸಂಡೆಯ ಸೂಪರ್ ಮ್ಯಾಚ್ KKRದಾಗಿತ್ತು. ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗಿಗಿಳಿದ ಕಮಿನ್ಸ್ ಪಡೆ ನಾಯಕನ ನಿರ್ಧಾರಕ್ಕೆ ತಕ್ಕಂತೆ ಬ್ಯಾಟ್ ಅನ್ನು ಬೀಸಲಿಲ್ಲ. ಹೊಡಿ ಬಡಿ ದಾಂಡಿಗರ ಆಟ ನೈಟ್ ರೈಡರ್ಸ್ ಮುಂದೆ ನಡೆಯಲಿಲ್ಲ. 20 ರನ್ ಗಳಿಸುವಷ್ಟರಲ್ಲೇ ಆರಂಭಿಕರಾದ ಟ್ರಾವಿಸ್ ಹೆಡ್ ಜೊತೆಗೆ ಅಭಿಷೇಕ್ ತ್ರಿಪಾಠಿ ಪೆವಿಲಿಯನ್ ಅನ್ನು ಸೇರಿದ್ರು. ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಸಹ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ಉಳಿಲಿಲ್ಲ. ಕರಾರುವಕ್ಕಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸಿದ KKR ಪಡೆ ಹೈದರಾಬಾದ್ನ ಬ್ಯಾಟಿಂಗ್ ನ ಬೆನ್ನೆಲುಬನ್ನ ಮುರಿದ್ರು. ಇದರೊಂದಿಗೆ SRH 113 ರನ್ಗೆ ಸರ್ವ ಪತನವನ್ನ ಕಾಣಿತು. 114 ರನ್ಗಳ ಗುರಿ ಬೆನ್ನತ್ತಿದ KKRಗೆ ಆರಂಭಿಕ ಆಘಾತ ಎದುರಾಯಿತು. ರಹಮನ್ನುಲ್ಲಾ ಜೊತೆಗೂಡಿದ ವೆಂಕಟೇಶ್ ಅಯ್ಯರ್ ಹೈದರಾಬಾದ್ ಬೌಲರ್ಗಳನ್ನ ಚೆಂಡಾಡಿದ್ರು. ಈ ನಡುವೆ 39 ರನ್ ಗಳಿಸಿದ ರಹಮನ್ನುಲ್ಲಾ ಔಟ್ ಆದ್ಮೇಲೆ ಸ್ಫೋಟಕ ಆಟವಾಡಿದ ವೆಂಕಟೇಶ್ ಇನ್ನೂ 10 ಓವರ್ಗಳು ಬಾಕಿ ಇರುವಂತೆಯೇ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಈ ಗೆಲುವಿನೊಂದಿಗೆ KKR IPL ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ತು. 2012-2014ರಲ್ಲಿ ಟ್ರೋಫಿಯನ್ನ ಗೆದ್ದಿದ್ದ ಕೋಲ್ಕತಾ 10 ವರ್ಷಗಳ ಬಳಿಕ ಮತ್ತೆ IPL ಪ್ರಶಸ್ತಿಗೆ ಮುತ್ತಿಟ್ಟಿದೆ. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.